ಡಿಸೆಂಬರ್ 13. ಕೆಲಸ ಮಾಡಲು ಆರಂಭಿಸಿ 8 ವರ್ಷಗಳು ಮುಗಿದಿವೆ. ಯೋಚಿಸುತ್ತಲೇ ಶರೀರದಲ್ಲಿ ಕಂಪನ ಉಂಟಾಯಿತು. ಕೆಲಸಕ್ಕೆ ಸೇರಿದಾಗ ಅವಳಿಗೆ 24 ವರ್ಷ. ಇಷ್ಟವಿಲ್ಲದಿದ್ದರೂ ಮನದಲ್ಲಿ ಮುಂದಿನ ತಿಂಗಳಿಗೆ ತಾನು 32 ವರ್ಷಗಳಾಗುತ್ತೇನೆ ಎಂಬ ವಿಚಾರ ಬಂತು. ಈ 8 ವರ್ಷಗಳಲ್ಲಿ ಜೀವನ ಬದಲಾಗಲೇ ಇಲ್ಲ. ಅಮ್ಮ ಮೊದಲಿನ ಹಾಗೆ ಇದ್ದಾರೆ. ತೀಕ್ಷ್ಣ ಮಾತಿನ ಮುಂಗೋಪಿ. ತಮ್ಮ ಕೂಡ ಹಾಗೆ ಇದ್ದಾನೆ. ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯ ಸ್ವಭಾವ. ಮುಂಚೆಯಿಂದಲೇ ತಾಯಿಯ ಮೇಲೆ ಅವಲಂಬಿತರಾದ ಅಪ್ಪ ತೀರಿ ಹೋಗಿ 6 ವರ್ಷಗಳಾದವು. ಅವರೇ ಮನೆ ಕಟ್ಟಿಸಿದ್ದು. ಮನೆಯಲ್ಲಿ ಅಗತ್ಯವಾದ ಸಾಮಾನುಗಳೆಲ್ಲ ಇವೆ. ಇದರ ನಂತರ ಕಾಲ ಸ್ತಬ್ಧವಾಗಿದೆ. ತನ್ನ ಜೀವನದಲ್ಲಿ ಬದಲಾವಣೆ ಬರಲಿ ಎಂದು ವಿದ್ಯಾ ಎಷ್ಟೋ ಪ್ರಯತ್ನ ಪಟ್ಟಿದ್ದಳು. ತನ್ನನ್ನು ತ್ಯಾಗಮೂರ್ತಿ ಎಂದು ಕರೆಯುವುದು ಅವಳಿಗಿಷ್ಟವಿರಲಿಲ್ಲ. ತಾನು ಮನೆಯ ಭಾರ ಹೊತ್ತಿದ್ದೇನೆ ಎಂದು ಅಕ್ಕಪಕ್ಕದವರು ಬಂಧು ಬಳಗ ಭಾವಿಸುವುದು ಅವಳಿಗೆ ಬೇಕಾಗಿರಲಿಲ್ಲ. ತಾನು ದೇವಿಯಾಗುವುದು ಅವಳಿಗೆ ಬೇಡವಾಗಿತ್ತು. ಆದರೆ ಅವಳ ಕೈಲಿ ಏನೂ ಇರಲಿಲ್ಲ. ಆಫೀಸ್ಗೆ ಹೋಗಲು ತಡವಾಗುತ್ತಿತ್ತು. ಅವಳು ತೀರಾ ಸಾದ ಆಗಿರುವ ತಿಳಿ ಗುಲಾಬಿ ಬಣ್ಣದ ಚೂಡಿದಾರ ಹಾಕಿಕೊಂಡಿದ್ದಳು. ದುಪ್ಪಟ್ಟವನ್ನು ಹರಡಿ ಒದ್ದುಕೊಂಡಿದ್ದಳು. ಚಪ್ಪಲಿ ಮೆಟ್ಟಿ ಕೈನೆಟಿಕ್ಕೇರಿದಳು. ನೋಡಲು ತೆಗೆದುವ ಹಾಕುವ ಆಗಿರಲಿಲ್ಲ ವಿದ್ಯಾ. ಅವಳೆಂದು ಅಲಂಕಾರ ಮೇಕಪ್ ಮಾಡಿಕೊಂಡವಳಲ್ಲ. ಕಾರಣ ಸ್ವಲ್ಪ ಮಟ್ಟಿಗೆ ತಾಯಿ. ಆಕೆಗೆ ಅಲಂಕರಿಸಿಕೊಳ್ಳುವ ಹುಚ್ಚು ಬಹಳ. ಈ ವಯಸ್ಸಿನಲ್ಲೂ ಹೊಂದಾಣಿಕೆಯ ಸೀರೆ, ಬ್ಲೌಸ್ ಜೊತೆಗೆ ಮ್ಯಾಚಿಂಗ್ ಒಡವೆಗಳು ಧರಿಸುತ್ತಿದ್ದಳು. ತುಟಿಗಳಿಗೆ ಗಾಢ ಬಣ್ಣದ ಲಿಪ್ಸ್ಟಿಕ್ ಹಚ್ಚಿಕೊಳ್ಳುತ್ತಿದ್ದಳು. ನಡೆಯುವುದು ಕೂಡ ಸ್ಟೈಲೇ. ಅವಳಿಂದಾಗಿ ವಿದ್ಯಾಗೆ ಅಲಂಕಾರದಲ್ಲಿ ಆಸಕ್ತಿ ಹೊರಟು ಹೋಗಿತ್ತು. ಅವಳಿಗೆ ತಾಯಿಯ ಜೊತೆ ಎಲ್ಲಿಗೆ ಹೋಗಲು ಇಷ್ಟವಿರಲಿಲ್ಲ. ಆದರೆ ತಾಯಿಗೆ ಏನೂ ಅನಿಸುತ್ತಿರಲಿಲ್ಲ. ಈಗೆಲ್ಲ ಅಲಂಕಾರ ಮಾಡಿಕೊಳ್ಳಬೇಡಿ ಎಂದು ಆಕೆಗೆ ಹೇಳುವುದು ಕಷ್ಟವಾಗುತ್ತಿತ್ತು. ಅವಳು ಯಾರ ಮಾತು ತಾನೇ ಕೇಳುತ್ತಿದ್ದಳು? ಅಪ್ಪನಿಗೆ ಇದ್ದಿದ್ದು ಇದೇ ದೂರು, ಅದೇ ಪ್ರಾಣವನ್ನು ತೆಗೆದುಕೊಂಡಿತ್ತು. ವಿದ್ಯಾ ಆಫೀಸ್ ತಲುಪಿದಳು. ಎಂದಿನಂತೆ ಎಲ್ಲರಿಗಿಂತ ಮುಂಚೆ ಬಂದಿದ್ದಳು. ತನ್ನ ಜಾಗದಲ್ಲಿ ಕುಳಿತು ಕಂಪ್ಯೂಟರ್ ಆನ್ ಮಾಡಿದಳು. ಸ್ಕ್ರೀನ್ ಮೇಲೆ ಒಂದು ಚೀಟಿ ಅಂಟಿಸಲಾಗಿತ್ತು. ಕುಮಾರ್ ಫೋನ್ ಮಾಡಿದ್ದ. ನಿನ್ನ ಹತ್ತಿರ ಅರ್ಜೆಂಟ್ ಕೆಲಸವಿದೆ ಎಂದು ಬರೆದಿದ್ದ ಚೀಟಿ. ಕೆಳಗೆ ಮೊಬೈಲ್ ನಂಬರ್ ಕೂಡ ಇತ್ತು. ಇಂದಿನ ಸಂಜೆ ಹೊತ್ತಾದ ನಂತರ ಫೋನ್ ಬಂದಿತ್ತು. ಸಮಯ ಸರಿಯಾಗಿ ಹೇಳಬೇಕೆಂದರೆ 6 ಗಂಟೆಗೆ 40 ನಿಮಿಷ. ವಿದ್ಯಾ ಕೇವಲ 10 ನಿಮಿಷ ಮುಂಚೆ ಆಫೀಸ್ನಿಂದ ಹೊರಟಿದ್ದು. ಹಾಗಾದರೆ ಕುಮಾರ್ ಇದೇ ಊರಿನಲ್ಲಿದ್ದಾನೆ. ಅವನಿಗೆಂತಹ ಅರ್ಜೆಂಟ್ ಕೆಲಸವಿದೆ ಹೀಗೆ ಎಂದು ಕುಮಾರ್ ಫೋನ್ ಮಾಡಿದನಲ್ಲ. ಅವನಿಗೆ ಫೋನ್ ಮಾಡುವುದೋ ಬೇಡವೋ ಎಂದು ಯೋಚನೆಯಲ್ಲಿ ಬಿದ್ದಳು. ಅವನಿಗೇನು ಬೇಕೋ ಯಾರಿಗೊತ್ತು, ಅವನೇ ಫೋನ್ ಮಾಡಲಿ ಎಂದು ಯೋಚಿಸಿದಳು. ಊಟದ ಬಿಡುವಿನವರೆಗೆ ಅವಳು ಕುಮಾರ್ನ ಫೋನನ್ನು ಅಸಹನೆಯಿಂದ ಕಾಯುತ್ತಿದ್ದಳು. ನಂತರ ಸುಮ್ಮನಾಗಲಿಲ್ಲ. 2:30 ಗಂಟೆಗೆ ಅವಳೇ ಫೋನ್ ಮಾಡಿದಳು. ಕುಮಾರ್ನ ಧ್ವನಿ ಸ್ವಲ್ಪವೂ ಬದಲಾಗಿರಲಿಲ್ಲ. ಅವನ ಧ್ವನಿ ಕೇಳುತ್ತಲೇ ವಿದ್ಯಾ ಜಡವಾದಳು. ಏನು ಮಾತಾಡಬೇಕೆಂದು ತೋಚಲಿಲ್ಲ. ಕುಮಾರ್ನೇ ಮಾತು ಪ್ರಾರಂಭಿಸಿದ. ಹೇಗಿದ್ದೀಯಾ? ಅಮ್ಮ ಮತ್ತು ತಮ್ಮ ಹೇಗಿದ್ದಾರೆ? ವಿದ್ಯಾ ಕೂಡ ಔಪಚಾರಿಕವಾಗಿ ಉತ್ತರಿಸಿದಳು. ಎಲ್ಲರೂ ಚೆನ್ನಾಗಿದ್ದಾರೆ. ಕೆಲವು ನಿಮಿಷ ತಡೆದು ಕುಮಾರ್, ನಿನ್ನನ್ನು ಭೇಟಿಯಾಗಬೇಕು. ಯಾವಾಗ ಸಿಗ್ತೀಯಾ? ನೀನು ಹೋಟೆಲಿಗೆ ಬಂದರೆ ಒಳ್ಳೆಯದು. ನನ್ನ ಮನೆಗೆ ಬರೋದು ಸರಿಯಾಗಿರಲ್ಲ. ವಿದ್ಯಾಗೆ ಏನೂ ಹೇಳದೇ ಇರಲು ಆಗಲಿಲ್ಲ. ಯೋಚಿಸಿ ಅವಳಂದಳು, ಸರಿ, ಆಫೀಸ್ನಿಂದ ಹೋಗುವಾಗ ಬರ್ತೀನಿ. ಕುಮಾರ್ನನ್ನು ಭೇಟಿಯಾಗುವುದರಲ್ಲಿ ಅಡ್ಡಿ ಏನಿದೆ? ಈಗಲೂ ಅವನು ತನ್ನ ಪತಿಯೇ. 4 ವರ್ಷಗಳಿಂದ ಬೇರೆ ಬೇರೆ ಇದ್ದರಂತೆ. ಅವರ ಮದುವೆ ಕೂಡ ವಿಚಿತ್ರವಾಗಿ ನಡೆದಿತ್ತು. ತಂದೆಯ ಆಪ್ತ ಸ್ನೇಹಿತನ ಮಗ ಕುಮಾರ್. ಅಪ್ಪನಿಗೆ ಹೃದಯಾಘಾತವಾದಾಗ ಅವರನ್ನು ನೋಡಲು ಕುಮಾರ್ನ ತಂದೆ ಬಂದಿದ್ದರು. ಮಾತಿನಲ್ಲಿ ವಿದ್ಯಾಳ ವಿಷಯ ಬಂತು. ಆಗ ವಿದ್ಯಾಳ ತಂದೆ ತನ್ನ ಸ್ನೇಹಿತನ ಕೈ ಹಿಡಿದುಕೊಂಡು, ಮಹೇಶ್, ನನ್ನ ಮಗಳ ವಿಷಯ ಏನು ಮಾಡಲಿ? ನಾನು ಹೋದ ಮೇಲೆ ನನ್ನ ಹೆಂಡತಿ ವಿದ್ಯಾಳ ಮದುವೆ ಖಂಡಿತ ಮಾಡುವುದಿಲ್ಲ. ನನ್ನ ಮಗ ಅಪ್ರಯೋಜಕ ಅನ್ನುವುದು ನಿನಗೂ ಗೊತ್ತು. ನನ್ನ ಮಗಳತೆ ನನಗೆ ದೊಡ್ಡ ಚಿಂತೆಯಾಗಿ ಬಿಟ್ಟಿದೆ. ಪ್ರಪಂಚ ಅರಿಯದವಳು ಒಬ್ಬಳೆ ಹೇಗೆ ಬದುಕುತ್ತಾಳೆ ಎಂದಿದ್ದರು. ಮಹೇಶ್ ತಮ್ಮ ಮಗನ ಜೊತೆಗೆ ವಿದ್ಯಾಳ ಮದುವೆ ಮಾಡುವುದಾಗಿ ಅಲ್ಲೇ ಮಾತು ಕೊಟ್ಟರು. ಕುಮಾರ್ PhD ಮಾಡುತ್ತಿದ್ದ. ಓದು ಮುಗಿದ ಕೂಡಲೇ ಇಬ್ಬರ ಮದುವೆ ಮಾಡುತ್ತೇನೆಂದರು. ಇದಾದ ನಂತರ ತಂದೆ ಹೆಚ್ಚು ದಿನ ಬದುಕಲಿಲ್ಲ. ಮಹೇಶ್ ಕೂಡ ತಮ್ಮ ಮಾತು ಮರೆತ ಆಗಿತ್ತು.
2 ವರ್ಷಗಳ ನಂತರ ಇದ್ದಕ್ಕಿದ್ದಂತೆ ಅವರು ಕುಮಾರನ ಜೊತೆ ಮನೆಗೆ ಬಂದರು. ವಿದ್ಯಳ ತಂದೆಗೆ ಏನು ಇಷ್ಟವೆಂಬುದನ್ನು ತಾಯಿಗೆ ಹೇಳಿದರು. ತಾಯಿಗೆ ಅಷ್ಟೇನೂ ಆಸಕ್ತಿ ಇರಲಿಲ್ಲ. ಕುಮಾರನಿಗೆ ಕೆಲಸ ಸಿಕ್ಕಿರಲಿಲ್ಲ. ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದ. ಅವನ ತಾಯಿಗೂ ಈ ಮದುವೆಯಲ್ಲಿ ಅಷ್ಟೇನೂ ಆಸಕ್ತಿ ಇರಲಿಲ್ಲ. ಆದರೂ ಅವರ ಮದುವೆ ಸರಳವಾಗಿ ನಡೆದು ಹೋಯಿತು. ವಿದ್ಯಾ ಕುಮಾರ್ನ ಮನೆಗೆ ಬಂದಳು. ಮದುವೆಯಾದ ದಿನವೇ ಅವಳಿಗೆ ಅತ್ತೆ ಮನೆಯಲ್ಲಿ ಯಾರೂ ತನ್ನನ್ನು ಇಷ್ಟಪಡುವುದಿಲ್ಲವೆಂಬುದು ತಿಳಿಯಿತು. ಇತ್ತ ತವರಿನಲ್ಲಿ ಕೂಡ ಯಾರಿಗೂ ಕುಮಾರ್ ಇಷ್ಟವಾಗುತ್ತಿರಲಿಲ್ಲ. ವಿದ್ಯಾ ಮನಸ್ಸಿನಿಲ್ಲದೆ ಸಂಸಾರ ಪ್ರಾರಂಭಿಸಿದಳು. ಮನೆ ತುಂಬ ಜನ, ಅತ್ತೆ ಮಾವ, 2 ನಾದಿನಿಯರು, ಒಬ್ಬ ಮೈದುನ ಮತ್ತು ಪತಿ. ಕುಮಾರ್ ಸರಿಯಾದ ನೌಕರಿ ಸಿಗದೆ ಯಾವಾಗಲೂ ಬೇಜಾರಿನಲ್ಲಿರುತ್ತಿದ್ದ. ವಿದ್ಯಳ ಪ್ರತಿ ಮಾತಿಗೂ ಟೀಕೆ ಟಿಪ್ಪಣಿ ನಡೆಯುತ್ತಿತ್ತು. ಅತ್ತೆ ಮತ್ತು ನಾದಿನಿಯರಿಗೆ ಅವಳ ಉಡುಗೆ ತೊಡುಗೆ, ನಡೆದುಕೊಳ್ಳುವ ರೀತಿ ಯಾವುದೂ ಇಷ್ಟವಾಗುತ್ತಿರಲಿಲ್ಲ. ಅತ್ತೆ ಅವಳನ್ನು ಬೈಯುತ್ತಿದ್ದಳು. ಕುಮಾರ್ ಉದಾಸೀನ ತೋರುತ್ತಿದ್ದ. ಗಂಡ ಅಲಂಕಾರ ಮಾಡಿಕೊಳ್ಳಲು ಹೇಳಿದರೆ, ಹೊರಗೆ ಹೋಗಲು ಕರೆದರೆ ಹಾಗೆ ಮಾಡುವುದಾಗಿ ವಿದ್ಯಾ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಳು. ತನ್ನ ಕಡೆಯೇ ಅವನ ಗಮನ ಇರಲಿಲ್ಲವೆಂದರೆ ತಾನು ಯಾರಿಗಾಗಿ ಅಲಂಕರಿಸಿಕೊಳ್ಳಬೇಕು? 1 ವರ್ಷ ಹೇಗೋ ಕಳೆದಳು. ಅದರಲ್ಲೂ ಅರ್ಧ ಸಮಯ ತವರಿನಲ್ಲಿರುತ್ತಿದ್ದಳು. ಅತ್ತೆ ಒಮ್ಮೆ ಕಳಿಸಿದರೆ ಇನ್ನೊಮ್ಮೆ ತಾಯಿ ಕರೆಸಿಕೊಳ್ಳುತ್ತಿದ್ದಳು. ಮದುವೆಯಾದ ನಂತರ ಮಹೇಶ್ ಎಂದು ಸೊಸೆಯ ಪಕ್ಷ ವಹಿಸಲಿಲ್ಲ. ಅವಳ ಜೊತೆ ತನಗೇನು ಸಂಬಂಧವಿಲ್ಲದಂತೆ ಇದ್ದು ಬಿಟ್ಟ. ಹೇಗಿದ್ಯಾ, ನಿನಗೇನು ಬೇಕು ಎಂದು ಕೂಡ ಕೇಳಲಿಲ್ಲ. ವಿದ್ಯಾ ಬೆಳಗ್ಗೆ ಎದ್ದವಳೆ ಮನೆ ಕೆಲಸ ಮುಗಿಸಿಕೊಂಡು ಕೆಲಸಕ್ಕೆ ಹೊರಟು ಹೋಗುತ್ತಿದ್ದಳು. ಆಗ ಕುಮಾರ್ ಮಲಗಿರುತ್ತಿದ್ದ. ಸಂಜೆ ಅವಳು ಬಂದಾಗ ಅವನು ಮನೆಯಲ್ಲಿರುತ್ತಿರಲಿಲ್ಲ. ರಾತ್ರಿ ಅವನು ಬಹಳ ತಡವಾಗಿ ಬರುತ್ತಿದ್ದ. ಏನಾದರೂ ಕೇಳಿದರೆ ಕೆಲಸ ಹುಡುಕಲು ಹೋಗಿದ್ದೆ, ಪೋಲಿ ಅಲಿಯೋಕ್ಕಲ್ಲ ಎಂಬ ಉತ್ತರ ಬರುತ್ತಿತ್ತು. ವಿದ್ಯಾ ಅಲ್ಲಿ ಕಳೆದ ದಿನಗಳು ಬಹಳ ಕೆಟ್ಟದ್ದಾಗಿದ್ದವು. ತವರಿನಲ್ಲಿ ಎಲ್ಲ ಸರಿಯಾಗಿತ್ತು ಅಂತಲ್ಲ. ಸೋಮಾರಿ ತಮ್ಮ ಮತ್ತು ಫ್ಯಾಷನಬಲ್ ತಾಯಿ. ಜೀವನ ಸುಲಭವಾಗಿರಲಿಲ್ಲ. ತಮ್ಮ ದುಡ್ಡು ಕೇಳಲು ಆಫೀಸ್ಗೆ ಬರುತ್ತಿದ್ದ. ತಾಯಿ ಮಗ ಸೇರಿಕೊಂಡು ತಂದೆ ಕಷ್ಟಪಟ್ಟು ಸಂಪಾದಿಸಿಟ್ಟಿದ್ದ ಹಣವನ್ನು ಮಜಾ ಉಡಾಯಿಸುತ್ತಿದ್ದರು. ಒಂದು ದಿನ ವಿದ್ಯಾಗೆ ತಾನಿನ್ನು ಕುಮಾರ್ನ ಜೊತೆ ಆ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ ಅನಿಸಿತು. ಅತ್ತೆ ನಾದಿನಿಯರ ಬೈಗುಳಕ್ಕೆ ಅವಳು ಜವಾಬು ಕೊಡುತ್ತಿರಲಿಲ್ಲ. ಆದರೆ ಆ ದಿನ ವಿದ್ಯಳ ಆಫೀಸ್ನಲ್ಲಿ ಆಡಿಟಿಂಗ್ ಕೆಲಸ ನಡೆಯುತ್ತಿತ್ತು. ಅವಳು 2 ದಿನ ಮೊದಲೇ ತಾನು ಇಡೀ ವಾರ ಮನೆಗೆ ಬರುವುದು ತಡವಾಗುತ್ತೆ ಎಂದು ಹೇಳಿದಳು. ಅತ್ತೆ ಏನೂ ಹೇಳಿರಲಿಲ್ಲ. ಅಂದು ರಾತ್ರಿ ಅವಳು ಸುಸ್ತಾಗಿ 9 ಗಂಟೆ ಮನೆಗೆ ಬಂದಾಗ ಮನೆಗೆ ಬೀಗ ಹಾಕಿತ್ತು. ಅರ್ಧ ಗಂಟೆ ಬಾಗಿಲು ಕಾಯ್ದು ನಂತರ ಪಕ್ಕದ ಮನೆಯ ಬಾಗಿಲು ತಟ್ಟಿದಳು. ಆಗ ಮನೆಯವರೆಲ್ಲರೂ ಮೈಸೂರಿಗೆ ಹೋಗಿದ್ದಾರೆಂದು ತಿಳಿಯಿತು. ಸಂಜೆ ಅತ್ತೆಯ ಸೋದರತ್ತೆ ಮಗಳು ಬಂದಿದ್ದಳು. ಅವಳೇ ಎಲ್ಲರನ್ನೂ ಕರೆದುಕೊಂಡು ಹೋಗಿದ್ದಾಳೆ. ವಿದ್ಯಳಿಗೆ ಕೋಪ ಬಂತು. ಎಲ್ಲರೂ ಹೋಗಲಿ, ಆದರೆ ಕುಮಾರ್ ಹೇಗೆ ಹೋದರು? ಯಾರಿಗೂ ತನ್ನ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲವೇ? ಹೇಗೋ ಮಾಡಿ ಪಕ್ಕದ ಮನೆಯವಳನ್ನು ಕೇಳಿದಳು. ನೀವು ಎಲ್ಲರೂ ಹೋಗುವುದನ್ನು ನೋಡಿದ್ದೀರಾ? ಇವರನ್ನು ಕೂಡ? ಹೌದು, ಕುಮಾರನೇ ಸಾಮಾನು ಇಡುತ್ತಿದ್ದ. ಜೀಪಿನಲ್ಲಿ ಹೋಗಿದ್ದಾರೆ. 3 ದಿನದ ನಂತರ ಬರ್ತೀವಿ ಅಂತ ಹೋದರು. ನಾನು ಹಾಗೂ ಮೆಲ್ಲಗೆ ವಿದ್ಯಾ ಎಲ್ಲಿ ಕಾಣ್ತಿಲ್ವಲ್ಲ ಅಂದೆ. ಅವಳು ಆಫೀಸ್ನಿಂದ ಲೇಟಾಗಿ ಬರ್ತಾಳಲ್ಲ ಅಂತ ಹೇಳಿದರು. ಯಾರೂ ನನ್ನ ಮಾತಿಗೆ ಗಮನವೇ ಕೊಡಲಿಲ್ಲ. ನಿನಗೆ ಗೊತ್ತಲ್ಲ ನಿನ್ನತ್ತೆ ಹೇಗೆ ಅಂತ. ವಿದ್ಯಳ ಕಣ್ಣುಗಳು ತುಂಬಿ ಬಂದವು. ಎಲ್ಲರೂ ಹೋಗಿದ್ದಾರೆ, ಆದ್ದರಿಂದ ಏನೂ ದುಃಖವಿಲ್ಲ. ಆದರೆ ಕುಮಾರ್ ಹೇಗೆ ಹೋದರು? ಹೃದಯದೊಳಗೆ ಕನ್ನಡಿ ಹೊಡೆದ ಹಾಗಾಯಿತು. ಗಾಜಿನ ಚೂರುಗಳು ತೀಕ್ಷ್ಣವಾಗಿ ಚುಚ್ಚತೊಡಗಿದವು. ಅವಳಿಗೆ ಅಳಲು ಆಗಲಿಲ್ಲ. ಆದರೆ ಆ ದಿನದ ನಂತರ ಅವಳು ತನ್ನೊಳಗಿನ ದ್ವೇಷವನ್ನು ಬಚ್ಚಿಡುವುದನ್ನು ಚೆನ್ನಾಗಿ ಕಲಿತುಕೊಂಡಳು. ರಾತ್ರಿ 11 ಗಂಟೆಗೆ ಟ್ಯಾಕ್ಸಿ ಮಾಡಿಕೊಂಡು ಅವಳು ತಾಯಿಯ ಮನೆಗೆ ಹೋದಳು. ಅಲ್ಲಿಗೆ ಬರಲು ಯಾವ ಉತ್ಸಾಹ ಇರಲಿಲ್ಲ. ತಾಯಿಯೇ ಬಾಗಿಲು ತೆರೆದಳು. ಟಿವಿಯಲ್ಲಿ ಬರುತ್ತಿದ್ದ ಧಾರಾವಾಹಿ ನೋಡಿಯೇ ಎದ್ದಳು. ಧಾರಾವಾಹಿಯ ನಾಯಕಿ ಮೇಲೆ ದುಃಖಗಳ ಪರ್ವತವೇ ಮುಗುಚಿ ಬಿದ್ದಿರುತ್ತದೆ. ಅತ್ತೆಯ ಮನೆಯವರು ಅವಳನ್ನು ಮನೆಯಿಂದ ಹೊರ ಹಾಕಿದರೆ ಗಂಡ ಬೇರೊಬ್ಬ ಹೆಂಗಸಿನ ಜೊತೆ ಇರಲು ಶುರು ಮಾಡಿದ್ದಾನೆ. ಇದನ್ನು ನೋಡಿ ಅವಳು ಅಳುತ್ತಿದ್ದಳು. ಆದರೆ ತನ್ನ ಸ್ವಂತ ಮಗಳು ಯಾವ ಸ್ಥಿತಿಯಲ್ಲಿದ್ದಾಳೆ ಅನ್ನುವುದರ ಬಗ್ಗೆ ಅವಳಿಗೆ ಗಮನವೇ ಇರಲಿಲ್ಲ. ತಾನು ಯಾವ ಸ್ಥಿತಿಯಲ್ಲಿರಬೇಕೆಂಬುದನ್ನು ವಿದ್ಯಾ ಅರ್ಥ ಮಾಡಿಕೊಂಡಳು. ಮರುದಿನ ಅವಳು ಅಲ್ಲಿಂದಲೇ ಆಫೀಸ್ಗೆ ಹೊರಟಳು. ತಾಯಿ ಪ್ರಶ್ನಿಸಿದಾಗ ಸಹಜವಾಗಿ ಹೇಳಿದಳು, ನಾನು ಅಲ್ಲಿಗೆ ಹೋಗುವುದಿಲ್ಲ ಅಮ್ಮ, ಇಲ್ಲೇ ಇರ್ತೀನಿ. ತಾಯಿ ವಿಷಯ ಏನು ಅಂತ ಕೆದಕಿ ಕೇಳಿದಳು.
ಕುಮಾರ್ನ ಜೊತೆ ಇರುವುದು ಕಷ್ಟ ಅಂತ ಉತ್ತರಿಸಿದಳು ವಿದ್ಯಾ. ಅವನಿಗೆ ತನ್ನ ಅಗತ್ಯವಿಲ್ಲ. ಗಂಡಸರ ಸ್ವಭಾವವೇ ಹಾಗೆ. ಬೇರೊಬ್ಬ ಹೆಂಗಸಿನ ಜೊತೆಗೆ ಏನೋ ಚಕ್ಕರ್ ನಡೆಸಿದ್ದಾನೆ ಅಂತ ಕಾಣುತ್ತೆ. ತಾಯಿ ಟೀಕೆ ಮಾಡಿದಳು. ವಿದ್ಯೆ ಉತ್ತರಿಸಲಿಲ್ಲ. ಮೇಲ್ನೋಟಕ್ಕೆ ಅವಳ ಜೀವನ ಅಳಿಯ ಮೇಲೆ ಬಂದಿದೆ ಅನಿಸಿತು. ಆದರೆ ಆಗಿರಲಿಲ್ಲ. ಅವಳು ಕುಮಾರ್ನನ್ನು ನೆನಪು ಮಾಡಿಕೊಳ್ಳದ ದಿನವೇ ಇರಲಿಲ್ಲ. ಒಮ್ಮೆ ಕೋಪದಿಂದ, ಒಮ್ಮೆ ಆಕ್ರೋಶದಿಂದ, ಮತ್ತೊಮ್ಮೆ ಸಂಶಯದಿಂದ ಅವಳು ಕುಮಾರ್ನ ಜೊತೆ ಕಳೆದ ಸ್ವಲ್ಪ ದಿನಗಳಲ್ಲಿ ಪ್ರೀತಿ ಅನ್ನುವುದು ಇರಲಿಲ್ಲ. ಹನಿಮೂನ್ಗೆಂದು ಅವರೆಲ್ಲಿಗೂ ಹೋಗಿರಲಿಲ್ಲ. ಆಮೇಲೆ ಹೋದರಾಯಿತು. ಮೊದಲು ಒಳ್ಳೆ ಕೆಲಸ ಸಿಗಲಿ ಎಂದು ವಿದ್ಯಾಳೆ ಹೇಳಿದಳು. ಇಬ್ಬರು ಒಟ್ಟಿಗೆ ಒಂದು ಸಲ ಸಿನಿಮಾ ನೋಡಲು ಹೋಗಿದ್ದರು. 2 ಸಲ ಹೋಟೆಲ್ಗೆ ಊಟ ಮಾಡಲು ಕುಮಾರ್ನ ಜೊತೆ ಏಕಾಂತದಲ್ಲಿ ಕಳೆದ ಕ್ಷಣಗಳು ಅವಳಲ್ಲಿ ರೋಮಾಂಚನ ಉಂಟು ಮಾಡಲಿಲ್ಲ. ಬೇರೆಯಾದ ವಾರದ ನಂತರ ಕುಮಾರ್ ಆಫೀಸ್ಗೆ ಫೋನ್ ಮಾಡಿದ. ಅವನು ಸಿಟ್ಟಿನಿಂದ ಕೇಳಿದ, ನೀನ್ಯಾಕೆ ಮನೆಗೆ ಬರಲಿಲ್ಲ? ವಿದ್ಯಾ ತಣ್ಣಗೆ ಉತ್ತರಿಸಿದಳು, ಅಲ್ಲಿ ಯಾರಿಗೂ ನನ್ನ ಅಗತ್ಯವಿಲ್ಲ. ತಡೆದು ಕುಮಾರ್ ಹೇಳಿದ, ಈಗೇಕೆ ಮಾಡ್ತೀಯಾ? ಡಂಗೂರ ಬಾರಿಸಿ ಹೇಳಬೇಕಾದ ಅಗತ್ಯ ಇದೆಯಾ? ಅಲ್ಲಿ ನಾನು ಬೇಡವಾದ ವ್ಯಕ್ತಿ ಅಂತ ಡಂಗೂರ ಬಾರಿಸಿ ಹೇಳುತ್ತಿರುವಾಗ ಇಲ್ಲಿ ಯಾಕೆ ಹೇಳಬಾರದು? ಇದಾದ ನಂತರ ಅಲ್ಲಿಂದ ಫೋನ್ ಬರಲಿಲ್ಲ. ವಿದ್ಯಾಳ ಜೀವನ ಖಾಲಿ ಹಳಿಗಳ ಮೇಲೆ ಸಾಗತೊಡಗಿತು. ಅದೇ ಆಫೀಸು, ಅದೇ ಅಮ್ಮ ಮತ್ತು ಅದೇ ತಮ್ಮ. ವ್ಯತ್ಯಾಸ ಆಗಿರುವುದೆಂದರೆ, ಮೊದಲಾದರೆ ಅವಳು ತಮ್ಮನ ಮಾತುಗಳನ್ನು ಎದುರಾಡದೆ ಕೇಳುತ್ತಿದ್ದಳು. ಈಗ ಜಗಳವಾಡಲು ಕಲಿತಿದ್ದಾಳೆ. ನಿನ್ನ ಕಾಲ ಮೇಲೆ ನಿಂತ್ಕೋಬೇಕು ಎಂದು ಆಗಾಗ ಹೇಳಿರ್ತಿರುತ್ತಾಳೆ. ತಾಯಿಗೆ ತನ್ನ ವಯಸ್ಸಿಗೆ ತಕ್ಕ ಹಾಗೆ ಉಡುಗೆ ತೊಡುಗೆ ಮಾತುಕತೆ ಇರಬೇಕು ಅಂತ ತಿಳಿಸಿ ಹೇಳಿದ್ದಾಳೆ. ತಾಯಿ ಕೂಡ ವಿದ್ಯಳೆಂದರೆ ಈಗ ಸ್ವಲ್ಪ ಭಯಪಡುತ್ತಾಳೆ. ವಿದ್ಯಳಿಗೆ ವಯಸ್ಸಾಗತೊಡಗಿತು. ಆಫೀಸ್ನಲ್ಲಿ ಗೀತಾ ಹೇಳತೊಡಗಿದಳು, ನೀನು 2ನೇ ಮದುವೆ ಮಾಡಿಕೋ ವಿದ್ಯಾ. ಎಲ್ಲಿಯವರೆಗೆ ಒಂಟಿ ಜೀವನ ಸಾಗಿಸ್ತೀಯ? ವಿದ್ಯಳಿಗೂ ತನ್ನ ಒಂಟಿ ಜೀವನ ಸಾಕಾಗಿ ಹೋಗಿತ್ತು. ಅವಳ ವಯಸ್ಸಿನವರು ಜೊತೆಗೆ ಕೆಲಸ ಮಾಡುವ ಗೆಳತಿಯರೆಲ್ಲರಿಗೂ ಮದುವೆಯಾಗಿತ್ತು. ಅವರಿಗೆ ಮಕ್ಕಳು ಇದ್ದರು. ಅವರ ಮಧ್ಯೆ ತಾನು ಒಂಟಿ ಅನಿಸುತ್ತಿತ್ತು. ಅವರೆಲ್ಲ ಕುಟುಂಬ ಸಮೇತ ಸುತ್ತಾಡಲು ಹೋಗುತ್ತಿದ್ದರು. ಮಕ್ಕಳ ಪರೀಕ್ಷೆ ಮತ್ತು ರಜಾದಿನಗಳ ಬಗ್ಗೆ ಮಾತನಾಡುತ್ತಿದ್ದರು. ವಿದ್ಯಳಿಗೆ ತಾನು ಅವರ ನಡುವೆ ಇದ್ದರೂ ಇಲ್ಲ ಎಂದೆನಿಸುತ್ತಿತ್ತು. ಅವರ ಮಧ್ಯದಿಂದ ಅವಳು ನಿರಾಶಳಾಗಿ ಹೇಳುತ್ತಿದ್ದಳು, ಎಲ್ಲರೂ ಚೆನ್ನಾಗಿ ಅಲಂಕರಿಸಿಕೊಂಡು ಬಂದರೆ ಇವಳು ಯಾವುದೋ ಚೂಡಿದಾರ ಹಾಕಿಕೊಂಡು ಹೋಗುತ್ತಿದ್ದಳು. ಗೀತಾ ಎಷ್ಟೋ ಸಲ ಹೇಳಿದಳು, ಸರಿಯಾಗಿ ಇರಬಾರದೆ, ಇದೇನು ಬಟ್ಟೆ ಹಾಕಿಕೊಂಡು ಬಂದಿದ್ದೀಯಾ? ಒಳ್ಳೆ ಫಿಗರ್ ಇದೆ, ನಮ್ಮ ಹಾಗೆ ದಪ್ಪಗೂ ಇಲ್ಲ ನೀನು. ಒಳ್ಳೆ ಬಟ್ಟೆ ಹಾಕಿಕೊಂಡರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯಾ? ವಿದ್ಯಾ ನಕ್ಕಳು. ಚೆನ್ನಾಗಿ ಕಾಣಿಸಿ ಏನು ಮಾಡಲಿ? ಯಾರನ್ನು ಮೆಚ್ಚಿಸಬೇಕು ನಾನು? ಇರಲಿ ಬಿಡು, ನಾನೇನು ಫ್ಯಾಷನ್ ಮಾಡಬೇಕಾಗಿಲ್ಲ. ಗೀತಾ ಆಗಾಗ ಅವಳನ್ನು ಗದರಿಸುತ್ತಿದ್ದಳು. ಮನುಷ್ಯ ತಾನು ಚೆನ್ನಾಗಿ ಕಾಣಿಸಬೇಕು ಅಂತ ಬಟ್ಟೆ ಹಾಕೋತಾನೆ. ದಪ್ಪ ಕನ್ನಡಕ, ಇಷ್ಟು ದೊಡ್ಡ ಕುಂಕುಮ ಇಟ್ಟುಕೊಳ್ಳುತ್ತೀಯ? ನಿನಗಾಗಿ ನೀನು ಚೆನ್ನಾಗಿರಬೇಕಂತ ನಿನ್ನ ಮನಸ್ಸು ಹೇಳಿಲ್ಲವೇನೆ ಪೆದ್ದಿ? ಇಷ್ಟು ಸಂಪಾದಿಸ್ತೀಯ? ನಮ್ಮ ಹಾಗೆ ಯಾವ ಜವಾಬ್ದಾರಿನೂ ಇಲ್ಲ. ಜೀವನದ ಆನಂದ ಯಾಕೆ ಅನುಭವಿಸೋದಿಲ್ಲ? ನನ್ನ ಸೋದರತ್ತೆ ಮಗಳು ಮದುವೆನೇ ಮಾಡಿಕೊಂಡಿಲ್ಲ. ಎಷ್ಟು ಮಜವಾಗಿದ್ದಾಳೆ ಗೊತ್ತಾ? ವಿದೇಶಗಳಿಗೂ ಹೋಗಿ ಬಂದಿದ್ದಾಳೆ. ಜೋರಾಗಿ ಕಾರು ನಡೆಸುತ್ತಾಳೆ. ಸ್ವಂತ ಮನೆಯಲ್ಲಿದ್ದಾಳೆ. ನೀನು ನೋಡು, ಒಳ್ಳೆ ಸನ್ಯಾಸಿ ಥರ ಇದ್ದೀಯ. ವಿದ್ಯಾ ನಕ್ಕು ಸುಮ್ಮನಿರುತ್ತಿದ್ದಳು. ಗೀತಳ ಜೊತೆ ವಾದ ಮಾಡಿ ಗೆಲ್ಲುವುದು ಅವಳಿಗೆ ಸಾಧ್ಯವಿರಲಿಲ್ಲ. ಗೀತಳ ಇತರ ಗೆಳತಿಯರು ಇದೇ ಮಾತನಾಡಿದರೆ ಕೆಲಸದ ಈ 3 ವರ್ಷಗಳಲ್ಲಿ ಅವಳಿಗೆ ಕೆಲವು ವರಗಳ ಸುದ್ದಿಯನ್ನು ತಂದಿದ್ದಾರೆ. ಆದರೆ ವಿದ್ಯಾಳೆ ಸಿದ್ಧವಿಲ್ಲ. ಈಗ ಹೊಸ ಸಂಬಂಧ ಬೆಳೆಸಲು ಅವಳಿಗೆ ಭಯವಾಗುತ್ತದೆ. ಜೀವನ ಹೇಗೆ ನಡೆಯುತ್ತಿದೆಯೋ ಹಾಗೆ ನಡೆಯಲಿ. ಅವಳು ಆದಷ್ಟು ಸಮಯ ಆಫೀಸ್ನಲ್ಲಿ ಕಳೀತಾಳೆ. ಶ್ರಮಪಟ್ಟು ಕೆಲಸ ಮಾಡುತ್ತಾಳೆ. 3 ವರ್ಷಗಳಲ್ಲಿ 2 ಬಡ್ತಿ ದೊರೆತಿವೆ. ಇದರಲ್ಲಿ ಅವಳಿಗೆ ಸಂತೋಷ. ತನ್ನ ಸ್ನೇಹಿತರಿಗೆ ಸಹಾಯ ಮಾಡಲು ಇವಳು ಸದಾ ಸಿದ್ಧ. ಅವರ ಮಕ್ಕಳಿಗೆ ಜನ್ಮದಿನದಂದು ಬೆಳೆ ಬಾಳುವ ಉಡುಗೊರೆ ಕೊಡುತ್ತಾಳೆ. ಅವರ ತೊಂದರೆಗಳನ್ನು ಕೇಳಿಕೊಳ್ಳುತ್ತಾಳೆ. ಆದರೆ ತನ್ನ ತೊಂದರೆಗೆ ಅವಳು ಯಾರಿಂದ ಪರಿಹಾರ ಕೇಳಬೇಕು? ಈ ಬಗ್ಗೆ ಅವಳು ಯೋಚಿಸಿಯೇ ಇಲ್ಲ. ವಿದ್ಯಾ ಸಂಜೆ ಆಗುವುದನ್ನೇ ಕಾಯುತ್ತಿರುವಳು. ಇಂದು ಅವಳಿಗೆ ಕೆಲಸ ಮಾಡಲು ಆಗುತ್ತಿರಲಿಲ್ಲ. 6 ಗಂಟೆ ಅವಳು ಆಫೀಸ್ನಿಂದ ಹೊರಟಳು. ಕುಮಾರಿದ್ದ ಹೋಟೆಲ್ ತಲುಪಲು 15 ನಿಮಿಷ ಬೇಕಾಯಿತು. ತಾನು ಜೀವನದ ಪರೀಕ್ಷೆ ಕೊಡುತ್ತಿದ್ದೇನೇನೋ ಎನ್ನುವ ಹಾಗೆ ಅವಳು ಕಾಲುಗಳು ನಡುಗುತ್ತಿದ್ದವು. ಅವಳು ಕುಮಾರ್ನ ಕೋಣೆಯ ಬಾಗಿಲು ತಟ್ಟಿದಳು. ಬಾಗಿಲು ತೆರೆದ ಕುಮಾರ್ ಮೊದಲಿಗಿಂತ ಈಗ ದಪ್ಪಗಾಗಿದ್ದ. ದಪ್ಪನೆಯ ಮೀಸೆ ಬಿಟ್ಟಿದ್ದ. 2 ಕೂದಲು ಬೆಳ್ಳಗಾಗಿದ್ದವು. ನೀಲಿ ಜೀನ್ಸ್
ಮತ್ತು ಬಿಳಿ ಶರ್ಟ್ನಲ್ಲಿ ಬಹಳ ಚೆನ್ನಾಗಿ ಕಾಣುತ್ತಿದ್ದ. ಕುಮಾರ್ನೇ ಮಾತು ಪ್ರಾರಂಭಿಸಿದ. ಹೇಗಿದ್ದೀಯಾ? ತುಂಬ ಸಣ್ಣಗಾಗಿದ್ದೀಯಾ? ಯಾಕೆ ಅಷ್ಟು ಕೆಲಸ ಮಾಡ್ತೀಯಾ? ವಿದ್ಯಾ ನಕ್ಕಳು. ಕೆಲಸ ಏನು ಜಾಸ್ತಿ ಮಾಡಲ್ಲ, ಸಣ್ಣಗಾಗುವುದು ಒಳ್ಳೆಯದು. ಕುಮಾರ್ನು ನಕ್ಕು, ಅದೇನೋ ಸರಿ, ನೀನು ಮೀನಾ ಮತ್ತು ವೀಣರನ್ನು ನೋಡಬೇಕು. ಎಷ್ಟು ದಪ್ಪಗಾಗಿದ್ದಾರೆ ಅಂದರೆ ಕುಳಿತುಕೊಳ್ಳೋದು ಹೇಳೋದು ಕೂಡ ಕಷ್ಟ ಆಗಿದೆ. ಮೀನಾ ಮತ್ತು ವೀಣಾ ಅವಳ ನಾದಿನಿಯರು. ಇಬ್ಬರೂ ಅವಳಿಗಿಂತ ಚಿಕ್ಕವರು. ಇಬ್ಬರೂ ಅವಳ ಜೀವನವನ್ನು ನರಕ ಮಾಡುವುದರಲ್ಲಿ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದರು. ಕುಳಿತುಕೋ ವಿದ್ಯಾ, ಏನು ತರಿಸಲಿ ಹೇಳು, ಕಾಫಿನೋ ಜ್ಯೂಸೋ? ಕಾಫಿ ಎಂದಳು ನಿಧಾನವಾಗಿ. ವಿದ್ಯಾ ಕಾಫಿ ಕುಡಿದ ಮೇಲೆ ಕೇಳಿದಳು, ಇಷ್ಟು ದಿನಗಳ ಮೇಲೆ ನನ್ನ ನೆನಪು ಹೇಗೆ ಬಂತು? ಏನಾದರೂ ವಿಶೇಷ ಕಾರಣ? ಕುಮಾರ್ ತಡೆದು ಹೇಳಿದ, ವಿಷಯ ಇದೆ, ಆದರೆ ಹೇಗೆ ಹೇಳೋದು ಅಂತ ಅರ್ಥ ಆಗ್ತಿಲ್ಲ. ವಿದ್ಯಾ ಅಚ್ಚರಿಯಿಂದ ಅವನನ್ನೇ ನೋಡಿದಳು. ಕುಮಾರ್ ನಿಧಾನವಾಗಿ ನುಡಿದ, ನೋಡು ವಿದ್ಯಾ, 4 ವರ್ಷಗಳಿಂದ ನಾವು ಬೇರೆ ಬೇರೆ ಇದ್ದೇವೆ. ನಾವು ಒಟ್ಟಿಗೆ ಇದ್ದದ್ದಾದರೂ ಯಾವಾಗ ಅಂತ ನೀನು ಕೇಳಬಹುದು. ಕೆಲವು ದಿನಗಳಿಂದ ಅಮ್ಮ ನನ್ನನ್ನು ಮತ್ತೆ ಮದುವೆ ಮಾಡಿಕೊ ಅಂತಿದ್ದಾಳೆ. ಕುಮಾರ್ ಅವಳ ಮುಖವನ್ನೇ ನೋಡಿದ. ಅವಳು ಶಾಂತವಾಗಿದ್ದಳು. ನಿನಗೆ ಗೊತ್ತಲ್ಲ, ನನಗೀಗ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ಅಂತ. ಸೆಟಲ್ ಆಗಿದ್ದೀನಿ ಈಗ. ಮೀನಾ ವೀಣರದು ಆಗಲೇ ನಿಶ್ಚಿತಾರ್ಥ ಆಗಿತ್ತು. ಮನೆ ನೋಡಿಕೊಳ್ಳುವವರು ಯಾರೂ ಇಲ್ಲ. ಜೀವನ ಸಂಗತಿ ಇಲ್ಲದೆ ಜೀವನದ ಗಾಡಿ ನಡೆಸುವುದು ಕಷ್ಟ ಅಂತ ನನಗೂ ಅನಿಸ್ತಿದೆ. ಕುಮಾರ್ ಮುಂದುವರಿಸಿ ಹೇಳಿದ. ವಿದ್ಯಳ ಮುಖ ಬಿಳಿಸಿಕೊಂಡಿತ್ತು. ಅವಳೀಗ ಬಿದ್ದು ಬಿಡ್ತಾಳೇನೋ ಅನ್ನುವಂತಿತ್ತು. ಕುಮಾರ್ ಮತ್ತೆ ಮದುವೆಯಾಗಲು ಇಷ್ಟಪಡುತ್ತಿದ್ದಾನೆ. ಆದರೆ ಅವನು ಕುಮಾರ್ಗೆ ಅವಳ ಮನದ ಮಾತು ಅರ್ಥವಾಯಿತು. ನಿನಗೂ ಒಬ್ಬ ಸಂಗಾತಿಯ ಅವಶ್ಯಕತೆ ಇದೆ ವಿದ್ಯಾ. ನೀನು ಮೊದಲಿನ ಹಾಗೇ ಇದ್ದೀಯ, ಬದಲಾಗಿಲ್ಲ. ನಾವು ವಿಚ್ಛೇದನ ಪಡೆದರೆ ಇಬ್ಬರು ಹೊಸ ಜೀವನ ಶುರು ಮಾಡಬಹುದು. ವಿದ್ಯಳ ಕಣ್ಣುಗಳಲ್ಲಿ ಬಿಸಿ ಕಣ್ಣೀರು ತುಂಬಿಕೊಂಡು ಮುಖ ಬಿಸಿಯಂತಾಯಿತು. ಮುಖ ಮುಚ್ಚಿಕೊಂಡು ಕಣ್ಣೀರು ಒರೆಸಿಕೊಂಡಳು. ಕುಮಾರ್ನ ಎದುರಿಗೆ ತನ್ನ ದೌರ್ಬಲ್ಯ ತೋರಿಸಬಾರದು. ಕುಮಾರ್ನ ಧ್ವನಿಯಲ್ಲಿ ವಿನಯ ಇತ್ತು. ಐ ಆಮ್ ಸಾರಿ ವಿದ್ಯಾ, ನನಗೆ ದುಃಖ ಕೊಡಲು ನನಗಿಷ್ಟವಿಲ್ಲ. ಆದರೆ ಇದನ್ನು ಬಿಟ್ಟರೆ ಬೇರೆ ದಾರಿಯೂ ಇಲ್ಲ. ವಿದ್ಯಾ ಬಲವಂತದ ನಗೆ ಬೀರಿದಳು. ನೀವು ಮೊದಲ ಸಲ ನನಗೆ ದುಃಖವಾಗಬಾರದೆಂದು ಯೋಚಿಸಿದ್ದೀರಿ. ನನಗೆ ತುಂಬ ಸಂತೋಷವಾಗುತ್ತಿದೆ. ಹೇಳಿ, ಎಲ್ಲಿ ಸಹಿ ಮಾಡಲಿ? ಕುಮಾರ್ ಅದಕ್ಕೆ ನಾವು ನಾಳೆ ವಕೀಲರ ಹತ್ತಿರ ಹೋಗೋಣ. ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನ ತಗೊಳ್ಳೋದು ಸುಲಭ. ಕೋರ್ಟು ಕಚೇರಿ ಅಂತ ಅಲೆಯುವುದು ತಪ್ಪುತ್ತೆ. ವಿದ್ಯೆ ಎದ್ದಳು. ಸರಿ, ನಿಮಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ ಆಗಲಿ. ನಾನೀಗ ಹೊರಡಲ್ಲ? ಕುಮಾರ್ ಅವಳನ್ನು ತಡೆದ. ಕೂತ್ಕೋ, ಇಷ್ಟು ಅವಸರ ಏನು? ಮನೆಯಲ್ಲಿ ಏನಾದರೂ ಕೆಲಸ ಇದೆಯಾ? ಅಂಥ ವಿಶೇಷ ಏನೂ ಇಲ್ಲ. ಹೋಗಿ ಸ್ವಲ್ಪ ಹೊತ್ತು TV ನೋಡ್ತೀನಿ, ಆಮೇಲೆ ಏನಾದರೂ ಓದುತ್ತಾ ಮಲಗುತ್ತೀನಿ, ಅಷ್ಟೇ ನನ್ನ ದಿನಚರಿ. ನೀನು ಎಂದು ಇನ್ನೊಂದು ಮದುವೆ ಬಗ್ಗೆ ಯೋಚಿಸಲಿಲ್ಲವೇ? ನಿಜ ಹೇಳುವುದಾದರೆ ಮೊದಲೇ ಮದುವೆಯದು ಎಷ್ಟು ಕೆಟ್ಟ ಅನುಭವ ಆಗಿದೆ ಎಂದರೆ ಇನ್ನೊಂದು ಮದುವೆ ಹೆಸರು ಹೇಳಿದರೆ ನಡುಕ ಬರುತ್ತೆ. ನಾನು ಅಷ್ಟು ಕೆಟ್ಟದಾಗಿದ್ದೀನಾ? ಕುಮಾರ್ ವಿಸ್ಮಯದಿಂದ ಕೇಳಿದ. ಹೌದು, ನನ್ನೊಂದಿಗಂತೂ ಎಂದೂ ಹಳೆಯವರಾಗಿ ನಡೆದುಕೊಳ್ಳಲಿಲ್ಲ, ವಿದ್ಯಾ ಸ್ಪಷ್ಟವಾಗಿ ಹೇಳಿದಳು. ನಿಜವಾಗ್ಲೂ? ಆಗ ನನ್ನ ಬುದ್ಧಿ ಸರಿಯಾಗಿ ಕೆಲಸ ಮಾಡುತ್ತಿರಲಿಲ್ಲ ಅನ್ನುವುದು ನಿನಗೆ ಗೊತ್ತಾ? ನೀನು ಕೆಲಸ ಮಾಡುತ್ತಿದ್ದೆ, ನಾನು ನಿರುದ್ಯೋಗಿಯಾಗಿದ್ದೆ. ಅಷ್ಟೊಂದು ಓದಿದರೂ ಪ್ರಯೋಜನವಾಗಲಿಲ್ಲ. ಅಪ್ಪ ಹೇಳಿದರಂತ ನಾನು ಮದುವೆಯಾದೆ. ಆದರೆ ಜವಾಬ್ದಾರಿ ಹೊರಲು ಮನಸ್ಸು ಸಿದ್ಧಗೊಳಿಸಿರಲಿಲ್ಲ. ನಿಮಗೇನಾದರೂ ತೊಂದರೆ ಇದ್ದರೆ ನನ್ನ ಜೊತೆ ಹಂಚಿಕೊಳ್ಳಬಹುದಿತ್ತಲ್ಲ. ನೀವು ನನ್ನ ಜೊತೆ ಎಂದು ಮಾತನಾಡಲೇ ಇಲ್ಲ, ವಿದ್ಯಾ ದೂರಿದಳು. ಹೌದು, ತಪ್ಪು ನನ್ನದೇ ಆಗಿತ್ತು. ಆದರೇನು ಮಾಡಲು ಸಾಧ್ಯವಿತ್ತು? ಆಗ ಮನದಲ್ಲೇನೋ ಗೊಂದಲವಿತ್ತು. ಚೆನ್ನಾಗಿಲ್ಲದಿರುವ ಹುಡುಗಿ ಜೊತೆ ಮದುವೆ ಮಾಡಿಸಿದರು ಅಂತ ನಿಮಗೆ ಅನಿಸಿರಬಹುದು. ವಿದ್ಯಾ ಮೆಲುವಾಗಿ ನುಡಿದಳು. ನನಗೆ ಎಂದೂ ಆಗ ಅನಿಸಲಿಲ್ಲ. ನಂಬು, ನನಗೆ ಯಾವಾಗಲೂ ಅನಿಸುತ್ತಿತ್ತು, ನನ್ನ ಸಂಗಾತಿ ಬೇರೆಯವರಿಗಿಂತ ಭಿನ್ನವಾಗಿರಬೇಕು, ಗ್ರೇಸ್ಫುಲ್ ಆಗಿರಬೇಕು, ನೀಟಾಗಿ ಡ್ರೆಸ್ ಮಾಡಿಕೊಳ್ಳಬೇಕು. ಕುಮಾರ್ ಮಾತು ನಿಲ್ಲಿಸಿದ. ವಿದ್ಯಾ ಅವನ ಮುಖ ನೋಡಿದಳು. ಕುಮಾರ್ ಗೊಂದಲದಿಂದ ಸುಮ್ಮನಾದ. ನಂತರ, ನೀನು ಚೆನ್ನಾಗಿಲ್ಲ ಅಂತ ಯಾರು ಹೇಳಿದರು ವಿದ್ಯಾ? ನೀನು ಚೆನ್ನಾಗಿ ಕಾಣಿಸ್ತಿದೀಯಾ. ನಿನ್ನ ಸೌಂದರ್ಯ ಕಾಣಿಸದ ಹಾಗೆ ನೀನು ಇರ್ತೀಯ ಅಷ್ಟೇ. ಮೊದಲ ದಿನ ನಾನು ನಿನ್ನನ್ನು ನೋಡಲು ಬಂದಿದ್ದಾಗ ನೀನು ನಿಮ್ಮ ಮನೆ ಮೇಲೆ ನಿಂತಿದ್ದೆ. ಆಗ ತಾನೇ ಸ್ನಾನ ಮಾಡಿದ್ದೆ ಅನಿಸುತ್ತೆ. ಗುಲಾಬಿ ಬಣ್ಣದ ಚೂಡಿದಾರ್ ಹಾಕಿಕೊಂಡಿದ್ದೆ. ಬಿಚ್ಚಿದ ಕೂದಲು, ಮುಖದ ಮೇಲೆ ನೀರಿನ ಹನಿಗಳು ಹೊಳೆಯುತ್ತಿದ್ದವು. ನಾನು ನಿನ್ನ ನೋಡಿದ ತಕ್ಷಣ ಇಷ್ಟಪಟ್ಟೆ. ಆದರೆ ಆಮೇಲೆ ನೀನೆಂದೂ ಆ ರೂಪದಲ್ಲಿ ನನ್ನ ಎದುರು ಬರಲಿಲ್ಲ. ಯಾವಾಗಲೂ ಕೂದಲನ್ನು ಬಿಗಿಯಾಗಿ ಕಟ್ಟಿಕೊಂಡಿರುತ್ತಿದ್ದೆ. ಮಾಸಲು ಬಣ್ಣದ ಉಡುಪು ಹಾಕಿಕೊಳ್ಳುತ್ತಿದ್ದೆ.
ವಿದ್ಯಳ ಮುಖ ಕೆಂಪಾಯಿತು. ಈ ವಯಸ್ಸಿನಲ್ಲೂ ಅವಳು ನಾಚಿಕೊಳ್ಳುವುದು ಸಾಧ್ಯವಿದೆ ಅನ್ನುವುದು ಅವಳಿಗೆ ಗೊತ್ತಿರಲಿಲ್ಲ. ಕುಮಾರ್ ಮಾತನಾಡುತ್ತಲೇ ಇದ್ದ. ನಿನ್ಗೊತ್ತಾ, ಮದುವೆ ದಿನ ನಾನು ನಿನಗಾಗಿ ಕಿತ್ತಳೆ ಬಣ್ಣದ ಸೀರೆ ಕೊಂಡುಕೊಂಡಿದ್ದೆ. ಆದರೆ ಕೊಡಲಾಗಲಿಲ್ಲ. ಅಮ್ಮ ಮತ್ತು ತಂಗಿಯರಿಗೆ ಸೀರೆ ತೋರಿಸಿದೆ. ಅವರು ವಿದ್ಯಾ ಈ ಬಣ್ಣದ ಸೀರೆ ಉಡುತ್ತಾಳ ಎಂದು ನಗತೊಡಗಿದರು. ಆ ಸೀರೆಯನ್ನು ನಾನಿನ್ನೂ ಇಟ್ಟುಕೊಂಡಿದ್ದೇನೆ. ನೀವು ಯಾಕೆ ನನಗೆ ಕೊಡಲಿಲ್ಲ? ವಿದ್ಯಳ ಧ್ವನಿ ಭಾರವಾಗಿತ್ತು. ಕುಮಾರ್ನ ಬಳಿ ಉತ್ತರ ಇರಲಿಲ್ಲ. ಇದ್ದಕ್ಕಿದ್ದಂತೆ ಅವನು ಹೇಳಿದ, ವಿದ್ಯಾ, ಹಳೆ ಸಂಬಂಧದ ಹೆಸರಲ್ಲಿ ಅಗಲಿಕೆ ಇತ್ತು. ನೀನು ನನ್ನ ಜೊತೆ ಊಟ ಮಾಡಲು ಬರ್ತೀಯಾ? ವಿದ್ಯಾ ಯೋಚಿಸತೊಡಗಿದಳು. ಇದರಲ್ಲಿ ತಪ್ಪೇನಿದೆ? ಒಂದು ಸಂಜೆಯನ್ನು ಅವಳು ತನಗಿಷ್ಟ ಬಂದ ಹಾಗೆ ಕಳೆಯಬಹುದು. ವರ್ಷಗಳ ನಂತರ ಅವಳು ಯಾರೊಂದಿಗೂ ಮನಬಿಚ್ಚಿ ಮಾತನಾಡುತ್ತಿದ್ದಾಳೆ. ಈ ಸಂಜೆಯನ್ನು ತಾನು ಕಳೆದುಕೊಳ್ಳಬಾರದು. ವಿದ್ಯಾ ಅಲ್ಲಿಂದಲೇ ಮನೆಗೆ ಫೋನ್ ಮಾಡಿ ರಾತ್ರಿ ತಾನು ಊಟಕ್ಕೆ ಬರುವುದಿಲ್ಲವೆಂದು ತಾಯಿಗೆ ಹೇಳಿದಳು. ಯಾವಾಗಿನಂತೆ ಅವಳು ಸತ್ಯವನ್ನೇ ಹೇಳಿದಳು. ಕುಮಾರ್ ಬಂದಿದ್ದಾರೆ. ತಾನು ಅವರ ಜೊತೆ ಹೊರಗೆ ಹೋಗುತ್ತಿದ್ದೇನೆ. ತಾಯಿಗೆ ಕೋಪ ಬಂತು. ಅವನ ಜೊತೆನಾ? ಅವನಿಗೆ ಏನು ಬೇಕಂತೆ? ಅವನ ಜೊತೆ ಹೋಗಬೇಕಾಗಿದ್ದಿಲ್ಲ. ಅಡುಗೆ ಮಾಡಿದ್ದೆನಲ್ಲ, ಅದನ್ನೇನು ಮಾಡೋದು? ತಾಯಿ ತನಗೆ ಈ ವಯಸ್ಸಿನಲ್ಲೂ ಸ್ವಂತ ನಿರ್ಣಯ ತೆಗೆದುಕೊಳ್ಳಲು ಬಿಡುವುದಿಲ್ಲವೆಂದು ವಿದ್ಯಾಗೆ ಅಳು ಬಂತಂತಾಯಿತು. ಅವಳು ಸಂಭಾಳಿಸಿಕೊಂಡು, ನಾಳೆ ಬೆಳಗ್ಗೆ ತಿನ್ನಬಹುದು ಅಮ್ಮ, ನಾನು ಬರೋದು ಹೊತ್ತಾಗುತ್ತೆ. ಹೊರಗಿನ ಗೇಟಿಗೆ ಬೀಗ ಹಾಕಬೇಡ ಎಂದಳು. ಕುಮಾರ್ ವಿದ್ಯಾಳನ್ನು ಚೈನೀಸ್ ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋದ. ವಿದ್ಯಾಗೆ ಚೈನೀಸ್ ತಿನಿಸುಗಳು ಇಷ್ಟ. ಸೂಪ್, ಫ್ರೈಡ್ ರೈಸ್ ತಿಂದು ಹೊರಬಂದರು. ನಡೆದು ಬರುತ್ತಾ ಇರುವಾಗ ಕಾಫಿ ಕುಡಿಯಬೇಕೆನಿಸಿ ಅಲ್ಲೇ ಇದ್ದ ಹೋಟೆಲ್ಗೆ ಹೋದರು. ಕಾಫಿ ಗುಡುಕೇರಿಸುತ್ತಲೇ ವಿದ್ಯಾಗೆ ಕಟ್ಟಿದ ಗಂಟಲು ಸರಿಯಾದ ಹಾಗಾಯಿತು. ವರ್ಷಗಳ ನಂತರ ಅವಳು ಸ್ವಚ್ಛಂದವಾಗಿದ್ದಾಳೆ. ಕುಮಾರ್ ಅವಳಿಗೆ ತನ್ನ ಕೆಲಸದ ಬಗ್ಗೆ ಹೇಳತೊಡಗಿದ್ದ. ಅವನ ಮಾತಿನಿಂದ ಅವನು ಬಹಳ ಒಳ್ಳೆಯ ಕೆಲಸದಲ್ಲಿದ್ದಾನೆಂದು ತಿಳಿಯಿತು. ನಾನು ರಾತ್ರಿ ತಡವಾಗಿ ಮನೆಗೆ ಬಂದಾಗ ಬಹಳ ಒಂಟಿತನ ಕಾಡುತ್ತೆ. ಒಬ್ಬನೇ ಟಿವಿ ನೋಡೋದು ನನಗಿಷ್ಟವಿಲ್ಲ. ಜೊತೆಗಾರ ಒಬ್ಬರು ಇದ್ದರೆ ಅದೇ ಬೇರೆ ಮಾತು. ನನ್ನ ಸ್ನೇಹಿತರೆಲ್ಲರೂ ಮದುವೆಯಾಗಿದ್ದಾರೆ. ರಾತ್ರಿ ವೇಳೆ ನಾನು ಅವರ ಮನೆಗಳಿಗೆ ಹೋಗುವುದಿಲ್ಲ. ಹಾಗಾದರೆ ನೀವು ಒಬ್ಬರೇ ಯಾಕಿರ್ತೀರಾ? ಅಪ್ಪ ಅಮ್ಮನ ಜೊತೆ ಯಾಕಿಲ್ಲ? ವಿದ್ಯೆ ಕೇಳಿದಳು. ಅದಕ್ಕೆ 2 ಕಾರಣ ಇದೆ. ನನಗೆ ಅಮ್ಮನ ಸ್ವಭಾವ ಇಷ್ಟವಿಲ್ಲ. ಅವರು ಎಲ್ಲ ವಿಷಯದಲ್ಲೂ ಬಾಯಿ ಹಾಕ್ತಾರೆ. ಇನ್ನೊಂದು ಕಾರಣ, ಅಮ್ಮನಿಗೆ ತಮ್ಮ ಮನೆಯಲ್ಲೇ ಹೆಚ್ಚು ಸಿಗುತ್ತೆ ಅನ್ನೋ ಭಾವನೆ. ತಮ್ಮನಿಗೂ ಮದುವೆಯಾಗಿಲ್ಲ. ಅವನು ದುಬೈಯಲ್ಲಿ ಕೆಲಸ ಮಾಡಲು ಹೋಗಿದ್ದಾನೆ. ಮೀನಾ ಗಂಡನ ಮನೆಯಲ್ಲಿದ್ದಾಳೆ. ನಾನು ತಿಂಗಳಿಗೆ 1 ಸಲ ಅವರನ್ನು ನೋಡಲು ಹೋಗುತ್ತೇನೆ. ಕೆಲಸ ಇದ್ದರೆ ಉಳ್ಕೋತೀನಿ. ನೀವು ಹುಡುಗಿ ನೋಡಿದ್ದೀರಾ? ವಿದ್ಯಾ ಕೇಳಿದಳು. ಕುಮಾರ್ ತಲೆ ಅಲ್ಲಾಡಿಸಿದ. ಇಲ್ಲ, ಅಮ್ಮ ಮತ್ತು ಮೀನಾ ನೋಡಿದ್ದಾರೆ. ವರ್ಷದ ಹಿಂದೆ ಅವಳು ವಿಚ್ಛೇದನ ತೆಗೆದುಕೊಂಡಿದ್ದಾಳೆ. ನಾನೆಲ್ಲಿಂದ ಹುಡುಕಲಿ ಹುಡುಗಿನ? ನನ್ನದು ನಿನ್ನ ಸ್ಥಿತಿ ಹಾಗೇ ಇದೆ. ಒಬ್ಬ ಹುಡುಗಿ ಒಮ್ಮೆ ಇಷ್ಟವಾಗಿದ್ದಳು. ಗುಲಾಬಿ ಬಣ್ಣದ ಚೂಡಿದಾರ್ ಹಾಕಿದಾಕೆ. ಬಹುಶಃ ಆಗ ಪರಿಸ್ಥಿತಿ ಸರಿಯಾಗಿರಲಿಲ್ಲ. ಸರಿ ಬಿಡು, ಇವತ್ತು ನಿನ್ನ ಜೊತೆ ಹೀಗೆ ಮಾತಾಡ್ತಿರೋದು ಬಹಳ ಹಿತವಾಗಿದ್ದೆ. ವಿದ್ಯಾ, ಜೀವನದಲ್ಲಿ ಬಹುಶಃ ಮೊದಲ ಬಾರಿ ನಾವಿಬ್ಬರು ಇಷ್ಟು ಹೊತ್ತಿನ ತನಕ ಮನಬಿಚ್ಚಿ ಮಾತನಾಡಿದ್ದೀವಿ ಅಲ್ವಾ? ಹೌದು. ವಿದ್ಯಾಗೆ ಇಷ್ಟೇ ಹೇಳಲು ಸಾಧ್ಯವಾಯಿತು. ಅವಳು ಸ್ವಲ್ಪ ಯೋಚಿಸಿ ಹೇಳಿದಳು. ನನ್ನ ಮನಸ್ಸಿನಲ್ಲಿ ಒಂದು ನೋವಿದೆ. ನಿಮ್ಮಲ್ಲಿ ಬಹಳ ಕೆಟ್ಟ ವಿಷಯ ಯಾವುದು ಗೊತ್ತಾ? ಎಲ್ಲರೂ ನನಗೆ ಹೇಳದೆ ಮೈಸೂರಿಗೆ ಹೋಗಿದ್ದು. ನನಗೆ ಬೇಜಾರಿಲ್ಲ. ಆದರೆ ನೀವು ನನ್ನ ಪರ ನಿಲ್ಲಲಿಲ್ಲ. ನೀವು ಎಲ್ಲರ ಜೊತೆ ಹೊರಟು ಹೋದಿರಿ. ನನಗೆ ಎಷ್ಟು ದುಃಖವಾಯಿತೆಂದರೆ ಆತ್ಮಹತ್ಯೆ ಮಾಡಿಕೊಳ್ಳೋಣವೆನಿಸಿತು. ಅವತ್ತೇ ನಾನು ನನ್ನ ಮತ್ತು ನಿಮ್ಮ ದಾರಿ ಬೇರೆ ಬೇರೆ ಎಂದು ತೀರ್ಮಾನಿಸಿದೆ. ಕುಮಾರ್ ಆಶ್ಚರ್ಯದಿಂದ ಅವಳ ಮುಖ ನೋಡಿದ್ದ. ಆದರೆ ನಾನು ಅವತ್ತೇ ವಾಪಸ್ ಬಂದೆ. ನಾನು ಹೋಗುವ ಪ್ಲಾನೇ ಇರಲಿಲ್ಲ. ಆ ದಿನಗಳಲ್ಲಿ ನೀನು ಆಫೀಸ್ನಿಂದ ತಡವಾಗಿ ಬರುತ್ತಿದ್ದೆ. ಅದಕ್ಕೆ ನಾನು ಮರುದಿನ ಇಂಟರ್ವ್ಯೂಗೆ ತಯಾರಾಗಲು ಸ್ನೇಹಿತನ ಮನೆಗೆ ಹೋಗೋಣ ಎಂದುಕೊಂಡೆ. ನಾನು ವಾಪಸ್ ಬಂದಾಗ ನೀನು ತವರಿಗೆ ಹೋಗಿದ್ದೀಯಾ ಅಂತ ಪಕ್ಕದ ಮನೆಯವರು ಹೇಳಿದರು. ಅದೇಗೆ ನೀನು ಹೋದೆ ಅಂತ ತುಂಬ ಕೋಪ ಬಂತು. ಅದಕ್ಕೆ 2 ದಿನ ನಿನಗೆ ಫೋನ್ ಮಾಡಲಿಲ್ಲ. ಆಮೇಲೆ ಫೋನ್ ಮಾಡಿದಾಗ ನೀನು ಒರಟಾಗಿ ಮಾತನಾಡಿದೆ. ನಾನು ಹೇಳಿದ್ದು ಕೂಡ ನಿನ್ನ ಮೇಲೆ ಪ್ರಭಾವ ಬೀರಲಿಲ್ಲ. ನೀವು ಅವತ್ತು ವಾಪಸ್ ಬಂದಿದ್ರಾ? ವಿದ್ಯಾಳ ಕಣ್ಣುಗಳು ಅಗಲವಾದವು. ಹೌದು, ಬೇಕಾದರೆ ಪಕ್ಕದ ಮನೆಯವರನ್ನು ಕೇಳು. ರಾತ್ರಿ ನಾನು ಅವರ ಮನೆಯಲ್ಲೇ ಊಟ ಮಾಡಿದೆ. ವಿದ್ಯಾ ಸುಮ್ಮನಾದಳು. ಇಬ್ಬರ ನಡುವೆ ತಪ್ಪು ಅಭಿಪ್ರಾಯದ ಎಷ್ಟು ದೊಡ್ಡ ದೊಡ್ಡ ಗೋಡೆ ಇತ್ತೆಂಬುದು ಬಹುಶಃ ಇಬ್ಬರಿಗೂ ಗೊತ್ತಿರಲಿಲ್ಲ. ಮೌನವಾಗಿ ಕಾಫಿ ಕುಡಿದು ಹೊರಬಂದರು. ಇಬ್ಬರು ತಮ್ಮ ತಮ್ಮ ವಿಚಾರಗಳಲ್ಲಿ ಮುಳುಗಿ ಹೋಗಿದ್ದರು. ಇಂದು ಎಷ್ಟು ಚೆನ್ನಾಗಿ ಕಳೆಯಿತು.
ನಾಳೆ ಇಬ್ಬರು ಬೇರೆ ಬೇರೆ ದಾರಿಗಳ ಪಯಣಿಗರಾಗುತ್ತೇವೆ ಎಂದು ವಿದ್ಯಾ ಯೋಚಿಸುತ್ತಿದ್ದಳು. ಕುಮಾರ್ ನಿಧಾನವಾಗಿ ನಡೆಯುತ್ತಾ ವಿದ್ಯಳ ತೋಳಿಗೆ ತೋಳು ತಾಕಿಸಿದ. ಅವನ ಮುಖದ ಮೇಲೆ ತೆಳುವಾದ ನಗೆ ಮೂಡಿತು. ವಿದ್ಯಳು ಕೂಡ ಮುಗುಳ್ನಕ್ಕಳು. ನಾವಿಬ್ಬರು ನಮ್ಮ ತಪ್ಪು ವಿಚಾರಗಳನ್ನು ದೂರ ಮಾಡಬೇಕೆಂದು ಮನಸ್ಸು ಮಾಡಿರುವಾಗ ನೀನು ನಿನ್ನ ಹಳೆಯ ರೂಪವನ್ನು ನೋಡುವ ಅವಕಾಶ ನನಗೆ ಕೊಡಬಾರದೇಕೆ ಎಂದು ಯೋಚಿಸುತ್ತಿದ್ದೇನೆ. ವಿದ್ಯೆ ತಲೆ ಎತ್ತಿ ಅವನನ್ನು ನೋಡಿದಳು. ಅಲ್ಲೇ ಇದ್ದ ಸಿಮೆಂಟ್ ಬೆಂಚಿನ ಮೇಲೆ ಕುಳಿತಳು ವಿದ್ಯಾ. ಕುಮಾರ್ ಅವಳ ಕನ್ನಡಕ ತೆಗೆದು ಪಕ್ಕದಲ್ಲಿಟ್ಟ. ಕೂದಲಿಗೆ ಹಾಕಿದ ಕ್ಲಿಪ್ ತೆಗೆದು ಕೂದಲನ್ನು ಚದುರಿಸಿದ. ವಿದ್ಯಾ ಮಾತನಾಡದೆ ನೋಡುತ್ತಿದ್ದಳು. ಕುಮಾರ್ ತನ್ನ ಮುಖವನ್ನು ಅವಳ ಮುಖದ ಸಮೀಪ ತಂದ. ಬಾಗಿದ ಅವಳ ಮುಖವನ್ನು ಬೊಗೆಸೆಯಲ್ಲಿ ಹಿಡಿದು ಮೇಲೆತ್ತಿ ಅವಳನ್ನೇ ನೋಡತೊಡಗಿದ. ವಿದ್ಯಾ ಯಂತ್ರದಂತೆ ಅವನನ್ನೇ ನೋಡತೊಡಗಿದಳು. ಮನಸ್ಸು ಆಂದ್ರವಾಯಿತು. ಆ ಕ್ಷಣವನ್ನು ಅವಳು ತನ್ನ ಮನದಲ್ಲಿ ಬಂಧಿಸಿಟ್ಟುಕೊಂಡಳು. ಇದೇ ಅವಳ ಪ್ರೇಮದ ಆಸ್ತಿಯಾಗುತ್ತದೆ. ನಾಳೆಯಿಂದ ಅವಳು ತನ್ನ ಹಳೆಯ ಜೀವನದಲ್ಲಿ ಕೈದಿಯಾಗುತ್ತಾಳೆ. ಕುಮಾರ್ ಪಿಸುಗುಟ್ಟಿದ. ನೀನೆಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ, ಹೀಗೇ ಇರು. ಅವನು ಕೈ ಮುಖದಿಂದ ಜಾರಿ ರೇಷ್ಮೆಯಂತೆ ನಯವಾಗಿದ್ದ ಕೂದಲನ್ನು ಸವರತೊಡಗಿತ್ತು. ವಿದ್ಯಾ ಕಣ್ಮುಚ್ಚಿಕೊಂಡಳು. ಕುಮಾರ್ನ ಧ್ವನಿ ಮೆಲುವಾಗಿತ್ತು. ನೀನು ನನ್ನ ಜೀವನದಲ್ಲಿ ಬಂದಾಗ ನಾನು ನಿನಗೆ ಏನೂ ಕೊಡಲಿಲ್ಲ. ಇದು ನನ್ನನ್ನು ಚುಚ್ಚುತ್ತಿದೆ. ಇಂದು ಕೊಡುವ ಸ್ಥಿತಿಯಲ್ಲಿದ್ದೇನೆ. ಆದರೆ ನೀನು ಬಹಳ ದೂರ ಹೋಗಿಬಿಟ್ಟಿದ್ದೀಯ. ದೂರದಲ್ಲೆಲ್ಲೋ ಗಂಟೆ ಬಾರಿಸಿದಾಗ ವಿದ್ಯೆ ಎಚ್ಚೆತ್ತಳು. ಕುಮಾರ್ನ ಹೋಟೆಲ್ನಲ್ಲಿ ತನ್ನ ಗಾಡಿ ನಿಲ್ಲಿಸಿದಳು. ಅವಳು ಬಹಳ ಆತ್ಮವಿಶ್ವಾಸದಿಂದ ಗಾಡಿ ನಡೆಸುತ್ತಾ ಹೊರಟಳು. ನಾಳೆ ಮಧ್ಯಾಹ್ನ ವಕೀಲರ ಬಳಿ ಹೋಗಲು ಬರುವುದಾಗಿ ಹೇಳಿದಳು. ತಾಯಿ ಎಂದಿನಂತೆ ರಾತ್ರಿ ತಡವಾಗಿ ಬರುವ ಟಿವಿ ಧಾರಾವಾಹಿಯನ್ನು ನೋಡುತ್ತಿದ್ದಳು. ವಿದ್ಯಾ ಬರುತ್ತಾಳೆ. ಕಟುವಾಗಿ ನೀನು ರಾತ್ರಿ ಬರೋದೇ ಇಲ್ಲ ಅಂತ ಅಂದುಕೊಂಡೆ. ವಿದ್ಯಾ ಬಹಳ ತಣ್ಣಗಿನ ಧ್ವನಿಯಲ್ಲಿ ಉತ್ತರಿಸಿದಳು. ಬರದೇ ಇದ್ದರೂ ಏನಾಗ್ತಿತ್ತಮ್ಮ, ನಾನು ನನ್ನ ಗಂಡನ ಜೊತೆ ತಾನೇ ಇದ್ದದ್ದು. ತಾಯಿ ಮೆತ್ತಗಾದಳು. ನಾನು ನಿನಗೆ ಕೆಟ್ಟದಾಗಲಿ ಅಂತ ಬಯಸಲಿಲ್ಲ. ನೀನು ಹೇಗಿದ್ದೀಯಾ ಅಂತ ಇಷ್ಟು ವರ್ಷಗಳಿಂದ ಕೇಳಲಿಲ್ಲ. ಈಗ ಯಾಕೆ ಬಂದೆ? ಖಂಡಿತ ಏನೋ ಕೆಲಸ ಇರುತ್ತೆ. ಅವನಿಗಿನ್ನೂ ಕೆಲಸ ಸಿಕ್ಕಿಲ್ಲ ಅಂತ ನನಗನಿಸುತ್ತೆ. ಹೆಂಡತಿ ಸಂಪಾದನೆಯಲ್ಲಿ ಜೀವನ ಮಾಡಬಹುದಲ್ಲ ಅಂತ ಅಂದುಕೊಂಡಿರಬೇಕು ಅವನು. ವಿದ್ಯಾಗೆ ತಾಯಿಯ ಮೇಲೆ ಕೋಪ ಬರಲಿಲ್ಲ. ಬದಲಿಗೆ ಅವಳು ತಾಯಿಯ ಕೊರಳನ್ನು ಪ್ರೀತಿಯಿಂದ ತೋಳಿನಿಂದ ಬಳಸುತ್ತಾ ಹೇಳಿದಳು. ಹೆಂಡತಿ ಸಂಪಾದನೆಯಲ್ಲಿ ತಿನ್ನುವ ಹಾಗಿದ್ರೆ 4 ವರ್ಷಗಳ ಹಿಂದೆಯೇ ತಿನ್ನಬಹುದಾಗಿತ್ತು. ಇವತ್ತು ಅವರು ನನ್ನಲ್ಲಿದ್ದ ತಪ್ಪು ಅಭಿಪ್ರಾಯ ದೂರಗೊಳಿಸಲು ಬಂದಿದ್ದರು. ವರ್ಷಗಳ ನಂತರ ನನಗೂ ಬೆಲೆ ಇದೆ ಅಂತ ಗೊತ್ತಾಯ್ತಮ್ಮ. ತಾಯಿ ಅಚ್ಚರಿಯಿಂದ ಅವಳನ್ನೇ ನೋಡಿದಳು. ವಿದ್ಯಾ ಮುಗುಳ್ನಕ್ಕು ಹೇಳಿದಳು. ಏನಮ್ಮ ಹಾಗೆ ನೋಡ್ತಿದ್ದೀಯಾ? ತುಂಬ ಬದಲಾಗಿದ್ದೀಯಾ ಅಂತ ಅನಿಸುತ್ತೆ. ಎಷ್ಟೋ ವರ್ಷಗಳ ನಂತರ ನೀನಷ್ಟು ಖುಷಿಯಾಗಿದ್ದೀಯ. ಅಂಥದ್ದೇನು ನಡೆಯಿತು? ವಿಷಯ ಏನು ಅಂತ ಅಮ್ಮನಿಗೆ ಹೇಳಿಬಿಡಲೇ ಎನಿಸಿತು. ವಿದ್ಯಾಗೆ ನಾಳೆ ವಿಚ್ಛೇದನದ ಪತ್ರಕ್ಕೆ ಸಹಿ ಹಾಕಲು ಹೋಗುತ್ತಿದ್ದಾಳೆ. ಕುಮಾರ್ನ ಜೊತೆ ತನ್ನ ಸಂಬಂಧವನ್ನು ಶಾಶ್ವತವಾಗಿ ಕಡಿದುಕೊಳ್ಳುತ್ತಿದ್ದಾಳೆ. ಆದರೆ ಯಾಕೋ ಮನಸ್ಸಿನಲ್ಲಿ ಯಾವುದೇ ದೂರು ಇಲ್ಲ. ಮರುದಿನ ಎದ್ದಾಗ ಮನಸ್ಸು ಭಾರವಾಗಿತ್ತು. ಆಫೀಸ್ಗೆ ಫೋನ್ ಮಾಡಿ ತನಗೆ ಇಂದು ರಜೆ ಬೇಕೆಂದು ಕೇಳಿದಳು. ಬೀರುವಿನಿಂದ ತಿಳಿ ಗುಲಾಬಿ ಬಣ್ಣದ ಸೀರೆ ತೆಗೆದುಬಿಟ್ಟಳು. ಕೂದಲನ್ನು ಚೆನ್ನಾಗಿ ತೊಳೆದು ಬಾಚಿಕೊಂಡಿದ್ದಳು. ಹಣೆಯಲ್ಲಿ ಚಿಕ್ಕದಾಗಿ ಕುಂಕುಮ, ಕಣ್ಣುಗಳಲ್ಲಿ ಕಾಡಿಗೆ, ಕುತ್ತಿಗೆಯಲ್ಲಿ ಚಿನ್ನದ ಸರ ಹಾಕಿಕೊಂಡು ಕನ್ನಡಿ ಎದುರು ನಿಂತಾಗ ನಿಜವಾಗಲೂ ಪ್ರತಿಬಿಂಬ ತಾನೇನಾ ಎಂದೆನಿಸಿತು. ತಾಯಿಗೆ ಗಲಿಬಿಲಿಯಾಯಿತು. ಚೆನ್ನಾಗಿ ದೃಷ್ಟಿಸಿ ನೋಡಿ, ನೀನೊಬ್ಬಳು ಹುಚ್ಚಿ. ಯಾವಾಗಲೂ ಹೀಗೆ ಅಲಂಕಾರಿ ಮಾಡಿಕೊಳ್ಳೋಕೆ ಏನು? ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀಯಾ? ಮನೆಯಿಂದ ಹೊರಟು ಕೈನೆಟಿಕ್ ಹತ್ತದೆ ಆಟೋ ಕರೆದಳು. ಕುಮಾರ್ನ ಹೋಟೆಲ್ಗೆ ಬಂದು ಕುಮಾರ್ ಕೋಣೆಯ ಬಾಗಿಲು ತಟ್ಟಿದಾಗ ಅವಳೆದೆ ಒಡೆದುಕೊಳ್ಳುತ್ತಿತ್ತು. ಕುಮಾರ್ ಬಾಗಿಲು ತೆರೆದ. ಅವನ ಕಣ್ಣುಗಳು ಅವಳ ಮೇಲೆ ಕೀಲಿಸಿದವು. ಬಾಯಿಯಿಂದ ಮಾತೇ ಹೊರಡಲಿಲ್ಲ. ಒಳಗೆ ಬಂದ ವಿದ್ಯಳನ್ನು ಮಂಚದ ಮೇಲೆ ಕುಳ್ಳರಿಸಿ ತಾ ಕೆಳಗೆ ಕುಳಿತ. ಅವಳ ಕೈಯನ್ನು ತನ್ನ ಕೈಲಿ ತೆಗೆದುಕೊಂಡು, ನನ್ನ ಬಗ್ಗೆ ಇದ್ದ ದೂರು, ಆಕ್ಷೇಪಗಳು ಎಲ್ಲ ದೂರವಾದವೋ ಅಥವಾ ಇನ್ನೂ ಬಾಕಿ ಇದೆಯೋ ಎಂದು ಕೇಳಿದ. ವಿದ್ಯಳ ಕಣ್ಣುಗಳು ಒಳೆದವು. ಇನ್ನೂ ಬಹಳ ಬಾಕಿ ಇದೆ. ಇದಕ್ಕೆ ನಾವು ಒಂದು ಕೆಲಸ ಮಾಡಬೇಕಾಗುತ್ತದೆ. ಕುಮಾರ್ನ ಕಣ್ಣುಗಳಲ್ಲಿ ತುಂಟತನವಿತ್ತು. ಏನು? ಜೀವನ ಪೂರ್ತಿ ಒಟ್ಟೆಯಾಗಿರಬೇಕು. ಹೇಳು, ನಿನ್ನ ಅಭಿಪ್ರಾಯವೇನು? ವಿದ್ಯಳ ಒಳೆಯುತ್ತಿದ್ದ ಕಣ್ಣುಗಳು ತೇವಗೊಂಡವು. ಕುಮಾರ್ ಎದ್ದು ಅವಳ ಬಳಿ ಬಂದ. ನಾವಿಬ್ಬರೂ ಎಂದೂ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನೇ ಮಾಡಲಿಲ್ಲ ವಿದ್ಯಾ.
ಈಗ ಹತ್ತಿರವಾಗಿದ್ದೀವಿ. ಮೂರನೆಯವರ ಅಗತ್ಯ ಇಲ್ಲ ಅನಿಸುತ್ತೆ. ವಿದ್ಯಳ ಮೃದುವಾದ ಕೈ ಕುಮಾರ್ನ ಬಲಿಷ್ಠ ಹಸ್ತದೊಳಗಿತ್ತು. ಅಂದು ಅವಳ ಅರಿವಿಗೆ ಬರಲಿಲ್ಲ. ತಾನಿನ್ನು ಮುಂದೆ ಕುಮಾರ್ನಿಂದ ಬೇರೆಯಾಗುವುದಿಲ್ಲ ಅನ್ನುವುದು ಮಾತ್ರ ಅವಳ ಅರಿವಿನಲ್ಲಿತ್ತು.